ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಶರಣೆಯರಿಗೂ ಶರಣಾರ್ಥಿಗಳು. ಆರೋಗ್ಯ ಮತ್ತು ಆಧ್ಯಾತ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಯೋಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಾನು ರಶ್ಮಿ ಪಟ್ವರ್ಧನ್, ಯೋಗ ಶಿಕ್ಷಕಿ ಹಾಗೂ ಆಹಾರ ತಜ್ಞೆ. ಯೋಗ ಅಂತ ಹೇಳುವಂಥದ್ದು ಸುಮಾರು 5,000 ವರ್ಷಗಳಷ್ಟು ಹಳೆಯ ಕಾಲದಲ್ಲಿ ಪತಂಜಲಿ ಮಹಾಮುನಿಗಳು ನಮಗೆ ಇವಾಗಿನವರೆಗೂ ಏನು ಬೇಕೋ ಅದನ್ನು 5,000 ವರ್ಷಗಳ ಹಿಂದೆಯೇ ನಮಗೆ ಹಾಕ್ಕೊಟ್ಟಿದ್ದಾರೆ. ಅಂದು ಅವರು ಕಂಡು ಹಿಡಿದಿರುವಂತಹ ಕೆಲವೊಂದು ವಿಷಯಗಳು ಇವತ್ತಿನ ಕಾಲಮಾನಕ್ಕೂ ಕೂಡ ಅದು ಸೂಕ್ತವಾದಂಥದ್ದು. ಯೋಗ ಅಂದರೆ ಮುಖ್ಯವಾಗಿ ಒಂದುಗೂಡುವುದು, ಅಂದರೆ ಜೀವಾತ್ಮ ಮತ್ತು ಪರಮಾತ್ಮನ ಒಂದುಗೂಡುವಿಕೆ ಅಂತ ಹೇಳ್ತೀವಿ. ಅಥವಾ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡುವಂಥದ್ದಕ್ಕೆ ಯೋಗ ಅಂತ ಕೂಡ ಕರಿತೀವಿ. ಪತಂಜಲಿ ಮಹಾಮುನಿಗಳು ಈ ಯೋಗವನ್ನು ಮುಖ್ಯವಾಗಿ 8 ಅಂಗಗಳಲ್ಲಿ ವಿಭಾಗ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ, ಈ ಥರ 8 ಅಂಗಗಳಲ್ಲಿ ನಮಗೆ ಯೋಗವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ 2 ಅಂಗಗಳು ಯಮ ಮತ್ತು ನಿಯಮಗಳು ಏನಿದೆ ಅದು ನಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟಿರುವಂಥದ್ದು. ನಾವು ದಿನನಿತ್ಯ ಅಂದರೆ ನಮ್ಮ ಜೀವನ ಶೈಲಿಯನ್ನು ಯಾವ ಥರ ನಾವು ಇಟ್ಕೋಬೇಕು, ಯಾವ ಥರ ನಾವು ಇದ್ದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ನಮ್ಮ ಸಮಾಜಕ್ಕೆ ಒಳ್ಳೆಯದು ಅಂತ ಅನ್ನುವಂಥ ತುಂಬ ದೂರದೃಷ್ಟಿಯಿಂದ ಮಾಡಿರುವಂಥದ್ದು ಇದು. ಯಮಗಳಲ್ಲಿ ಮುಖ್ಯವಾಗಿ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ, ಈ 5 ಅಂಶಗಳು ಅದರಲ್ಲಿ ಬರುವಂಥದ್ದು. ಅಹಿಂಸಾ ಅಂತ ಶಬ್ದ ಕೇಳಿದಾಗಲೇ ನಮಗೆ ಗೊತ್ತಾಗುತ್ತೆ. ಅಹಿಂಸಾ ಅಂದರೆ ಹಿಂಸೆ ಮಾಡದೇ ಇರುವುದು, ಅಂದರೆ ಯಾವುದೇ ಪ್ರಾಣಿಗಳನ್ನು ಕೊಲ್ಲದೇ ಇರುವುದು ಅಥವಾ ಯಾರಿಗೂ ತೊಂದರೆ ಮಾಡದೇ ಇರುವುದು, ಇದು ಅಹಿಂಸಾ. ಆದರೆ ಇನ್ನೊಂದು, ನಾವು ಬಾಹ್ಯ ಕೆಲಸಗಳಿಗೆ ಇದನ್ನು ಅಹಿಂಸಾ ಅಂತ ಹೇಳ್ತೀವಿ. ಹಾಗೆ ನಮ್ಮ ವಾಚಿಕವಾಗಿ ಅಂದರೆ ಕೆಟ್ಟ ಶಬ್ದಗಳನ್ನು ಮಾತಾಡುವುದು ಅಥವಾ ಕೆಟ್ಟ ಶಬ್ದಗಳ ಬಳಕೆ ಅಥವಾ ಬೈಯುವಂಥದ್ದು, ಇನ್ನೊಬ್ಬರಿಗೆ ನಾವು ಲೇವಡಿ ಮಾಡುವಂಥದ್ದು, ಈ ಥರದ್ದು ವಿಷಯಗಳು ಕೂಡ ಹಿಂಸೆಯ ಭಾಗವಾಗೇ ತೋರುತ್ತೆ ನಮಗೆ. ಹಾಗಾಗಿ ನಾವು ಅಹಿಂಸೆ ಅಂತ ವಿಷಯಕ್ಕೆ ಬಂದಾಗ ಸಮಗ್ರವಾಗಿ ನಾವು ಅಹಿಂಸಾ ತತ್ವವನ್ನು ಪಾಲಿಸಬೇಕಾಗುತ್ತೆ. ಅಂದರೆ ನಮ್ಮ ಸುತ್ತಮುತ್ತಲಿನ ಏನು ಪ್ರಕೃತಿ ಇದೆ ಅಥವಾ ಇತರ ಜನರು ಅಥವಾ ಪ್ರಾಣಿ ಪಕ್ಷಿಗಳು, ಅವುಗಳೊಂದಿಗೆ ಒಂದು ಸಾಮರಸ್ಯವನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ನಾವು ಇನ್ನೊಬ್ಬರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳುವಂಥದ್ದು ಅಥವಾ ಒಂದು ಸತ್ಸಂಗದಲ್ಲಿ ಇರುವಂಥದ್ದು, ಇದೆಲ್ಲ ಅಹಿಂಸೆಯ ಒಂದು ಭಾಗವೇ ಆಗಿದೆ. ಆದಷ್ಟು ನಾವು ಈ ಅಹಿಂಸಾ ತತ್ವವನ್ನು ನಾವು ಪಾಲಿಸ್ತಾ ಬರಬೇಕಾಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಬರುವಂಥದ್ದು ಸತ್ಯ. ಸತ್ಯ ಅಂತ ಹೇಳುವಂಥದ್ದು ಯಾವಾಗಲೂ ಒಂದೇ ಆಗಿರುತ್ತೆ. ಇದು ಕಾಲಕ್ಕೆ ದಿನಕ್ಕೆ ಬದಲಾಗ್ತಾ ಇದ್ದರೆ ಇದನ್ನು ಸತ್ಯ ಅಂತ ಹೇಳೋಕ್ಕಾಗಲ್ಲ. ಯಾವಾಗಲೂ ನಾವು ಸತ್ಯವನ್ನೇ ಹೇಳ್ತಾ ಇದ್ದರೆ ನಮಗೆ ಇದರಿಂದ ಖಂಡಿತ ಉಪಯೋಗಗಳೇ ಜಾಸ್ತಿ. ಯಾಕಂದರೆ ನಾವು ಒಂದು ಸುಳ್ಳು ಹೇಳಿದ್ರೆ ಅದನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾವು ಸುಮಾರು 10 ಸುಳ್ಳುಗಳನ್ನು ಹೇಳಬೇಕಾಗುತ್ತೆ. ಆವಾಗ ಇದು ನಮಗೊಂದು ಅಭ್ಯಾಸವೇ ಆಗೋ ಹೋಗಿಬಿಡುತ್ತೆ. ಆಮೇಲೆ ಇದನ್ನು ಮೇಂಟೈನ್ ಮಾಡೋದು ಕೂಡ ತುಂಬ ಕಷ್ಟನೇ ಆಗುತ್ತೆ. ಹಾಗಾಗಿ ಸತ್ಯ ಅಂದರೆ ಯಾವಾಗಲೂ ಟ್ರಾನ್ಸ್ಪರೆಂಟ್, ಅದನ್ನು ನಾವು ಎಲ್ಲಿ ಬೇಕಾದರೂ ಧೈರ್ಯವಾಗಿ ಹೇಳ್ಕೋಬೋದು. ಪ್ರಿಯವಾದ ಸತ್ಯವನ್ನೇ ಹೇಳಬೇಕು ಅಂತ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಅಂದರೆ ಸತ್ಯವನ್ನೇ ಹೇಳು, ಪ್ರಿಯವಾದದನ್ನೇ ಹೇಳು, ಅಪ್ರಿಯವಾದ ಸತ್ಯವನ್ನು ಮಾತ್ರ ಹೇಳಬೇಡ ಅಂತ. ನಾವು ಇನ್ನೊಬ್ಬರಿಗೆ ಏನಾದರೂ ನಾವು ಮಾಹಿತಿ ತಲುಪಿಸ್ಬೇಕಾದ್ರೆ ಏನು ಇದೆಯೋ, ಸತ್ಯ ಇದೆಯೋ ಹಾಗೇ ತಲುಪಿಸ್ಬೇಕಾಗುತ್ತೆ. ಆದರೆ ಒಂದೊಂದು ಸರ್ತಿ ಅದು ಅವರಿಗೆ ಅಪ್ರಿಯ ಆಗುವ ಸೂಚನೆ ನಮಗಿದ್ರೆ ಆವಾಗ ಮಾತ್ರ ನಾವು ಸ್ವಲ್ಪ ಅದನ್ನು ಚೇಂಜ್ ಮಾಡಿ ಹೇಳ್ಬೋದು. ಇಲ್ಲದೇ ಇದ್ದ ಪಕ್ಷದಲ್ಲಿ ಸತ್ಯವನ್ನು ಯಾವಾಗಲೂ ಸತ್ಯವಾಗಿಯೇ ಹೇಳಬೇಕಾಗುತ್ತೆ. ಆವಾಗ ನಮಗೆ ಯಾವುದೇ ಥರದ ಟೆನ್ಷನ್ ಇರಲ್ಲ. ನಮಗೊಂದು ಸಮಾಜದಲ್ಲಿ ಕೂಡ ಒಂದು ಬೆಲೆ ಕೂಡ ಬರುತ್ತೆ. ಯಾವಾಗಲೂ ನಾವು ಸುಳ್ಳು ಹೇಳ್ತಾ ಇದ್ದರೆ ನಮ್ಮನ್ನು ಯಾರೂ ನಂಬಲ್ಲ. ನಾನು ಎಲ್ಲಾದರೂ ನಾವು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತೀವಿ, ಇಂಥ ಸಮಯಕ್ಕೆ ಬರ್ತೀವಿ ಅಂತ. ಆ ಸಮಯಕ್ಕೆ ನಮಗೆ ಬರೋಕ್ಕಾಗದಿದ್ರೆ ಒಂದು ಟ್ರಾಫಿಕ್ ಇದೆ, ಆಮೇಲೆ ಮತ್ತೊಂದು ಅಂತ ಏನೇನೋ ಒಂದು ಸುಳ್ಳುಗಳು ಹೇಳ್ತಾ ಬರ್ತೀವಿ. ಆವಾಗ ನಮ್ಮ ಬೆಲೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಆದಷ್ಟು ಯಾವಾಗಲೂ ಟೈಮನ್ನು ಮೇಂಟೈನ್ ಮಾಡಿಕೊಂಡು ಸತ್ಯವನ್ನೇ ಹೇಳ್ತಾ ಬಂದರೆ ಯಾರಿಗೂ ಇದರಿಂದ ತೊಂದರೆ ಇರಲ್ಲ. ಹಾಗೆ ಇನ್ನೊಂದು ಬರುವಂಥದ್ದು ಆಸ್ತೇಯ ಅಂತ. ಸ್ಥೇಯ ಅಂದರೆ
ಕದಿಯುವಂಥದ್ದು. ಆಸ್ತೇಯ ಅಂದರೆ ಕದಿಯದೇ ಇರುವಂಥದ್ದು ಅಂತ ಅರ್ಥ. ಅಂದರೆ ಕದಿಯುವಂಥದ್ದು ಏನನ್ನು ಕದಿಯುವಂಥದ್ದು? ವಸ್ತುಗಳನ್ನು ಕದಿಯೋದಾಗಿರ್ಬೋದು, ಅಥವಾ ಈ ಥರದ್ದು ಒಂದು ಕದಿಯುವ ಇದಾದರೆ, ಇನ್ನೊಂದು ನಾವು ಇನ್ನೊಬ್ಬರ ವಿಚಾರಗಳನ್ನು ಕದಿಯುವಂಥದ್ದು, ಇದು ಕೂಡ ಆಸ್ತೇಯಕ್ಕೆ ಸಂಬಂಧಪಡುವಂಥದ್ದು. ಹಾಗಾಗಿ ನಾವು ಯಾವಾಗಲೂ ಆಸ್ತೇಯವನ್ನೇ ಕಾಪಾಡಿಕೊಂಡು ಬರಬೇಕಾಗುತ್ತೆ. ನಾವು ಕೃತಿ ಚೌರ್ಯ ಮಾಡೋದಾಗಿರ್ಬೋದು, ಇನ್ನೊಬ್ಬರ ಕಥೆ ಕವನಗಳನ್ನು ಯಥಾರೂಪ ಅಥವಾ ಸ್ವಲ್ಪ ಬದಲಾಯಿಸಿ ನಮ್ಮ ಹೆಸರಲ್ಲಿ ಹಾಕ್ಕೊಳ್ಳುವಂಥದ್ದು, ಇದೆಲ್ಲ ಕದಿಯುವಂಥದ್ದೇ ಆಗುತ್ತೆ. ಹಾಗಾಗಿ ಆದಷ್ಟು ಇದೆಲ್ಲ ಯಾವುದೂ ಮಾಡ್ದಲೆ, ಯಾವುದೂ ಮಾಡ್ದಲೆ ಆಸ್ತೇಯ ಪಾಲಿಸಿಯನ್ನೇ ನಾವು ಫಾಲೋ ಮಾಡ್ಕೊಂಡು ಬರಬೇಕು. ಹಾಗೆ ಇನ್ನೊಂದು ಬರುವಂಥದ್ದು ಅಪರಿಗ್ರಹ ಅಂತ. ಅಪರಿಗ್ರಹ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು. ಅಪರಿಗ್ರಹ ಅಂತಂದರೆ ವಸ್ತುಗಳ ಕ್ರೋಢೀಕರಣ, ಅಥವಾ ನಮಗೆ ತುಂಬ ಬೇಕು ಅಂತ ಹೇಳುವಂತಹ ಬಯಕೆ, ಇದನ್ನೆಲ್ಲ ಎಲ್ಲದ್ರ ಮೇಲೆ ಹತೋಟಿ ಹಾಕಬೇಕು. ನಮಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು. ಅದು ದುಡ್ಡಾಗಿರ್ಬೋದು, ಸಂಪತ್ತಾಗಿರ್ಬೋದು, ಬಟ್ಟೆ ಬರೆ ಆಗಿರ್ಬೋದು, ಇನ್ನೊಂದು ಮತ್ತೊಂದು, ಯಾವುದನ್ನು ನಾವು ನಮ್ಮ ಅವಶ್ಯಕತೆಗಿಂತ ಹೆಚ್ಚಾಗಿ ಕ್ರೋಢೀಕರಣ ಮಾಡ್ತಾ ಹೋಗಬಾರ್ದು. ಇದರಿಂದ ಏನಾಗುತ್ತೆ ಅಂದರೆ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ತುಂಬ ನಮ್ಮ ಸಮಯವನ್ನು ವ್ಯರ್ಥ ಮಾಡಬೇಕಾಗುತ್ತೆ. ಈ ಅಪರಿಗ್ರಹ ತತ್ವವನ್ನು ನಾವು ಫಾಲೋ ಮಾಡಿದ್ರೆ ನಾವು ಸರಳ ಜೀವನವನ್ನು ಸುಖವಾಗಿ ನಾವು ಬಾಳ್ಬೋದು. ಆಮೇಲೆ ಅಪರಿಗ್ರಹದಿಂದ ನಮಗೆ ಈ ವಸ್ತುಗಳ ಮೇಲೆ ಅಥವಾ ಬಟ್ಟೆ ಬರೆ ಮೇಲೆ ನಾವು ಆಗಲೇ ಮಾತಾಡ್ತಾ ಇದ್ವಿ. ಬಟ್ಟೆ ಬರೆ ಮೇಲೆ ನಮಗೆ ಮೋಹ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ನಮಗೆ ಟೆನ್ಷನ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ನಾವು ಇನ್ನೊಬ್ಬರನ್ನ ಅನುಕರಣೆ ಮಾಡೋದು ಕೂಡ ಜಾಸ್ತಿ ಆಗುತ್ತೆ. ಅವ್ರ ಹತ್ರ ಅಷ್ಟಿದೆ, ನನ್ನ ಹತ್ರ ಇನ್ನೊಬ್ರ ಹತ್ರ ಇನ್ನಷ್ಟಿದೆ ಅಂತ ಹೇಳಿಕೊಂಡು ನಮ್ಮ ಹತ್ರ ಇಲ್ಲ ಅಂತ ಅನ್ನೋ ಒಂದು ಟೆನ್ಷನ್ ಕೂಡ ನಾವು ಕ್ರಿಯೇಟ್ ಮಾಡ್ಕೋತೀವಿ. ಇದರಿಂದ ಇನ್ನೊಂದು ಯಾವುದೋ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಆದಷ್ಟು ನಮಗೆ ಏನು ಬೇಕೋ ಇವತ್ತಿನ ಭದ್ರತೆ ಅಥವಾ ನಾಳಿನ ಭದ್ರತೆ ನಾವು ಮಾಡಿಕೊಂಡು, ಇನ್ನೇನಿದೆ ಹೆಚ್ಚು ನಮಗೆ ದುಡ್ಡಾಗಲಿ ಏನಾಗಲಿ ಅದನ್ನು ದಾನ ಮಾಡಿಬಿಡೋದೇ ಉತ್ತಮ ಅಂತ ಈ ಯೋಗದಲ್ಲಿ ಹೇಳ್ತಾರೆ. ಇದನ್ನೇ ಅಪರಿಗ್ರಹ ಅಂದರೆ ವಸ್ತುಗಳ ಕ್ರೋಢೀಕರಣ ಮಾಡದೇ ಇರೋದು ಅಂತಲೇ ಹೇಳ್ತಾರೆ. ಹಾಗೆ ಇನ್ನೊಂದು ಭಾಗವಾದಂಥ ನಿಯಮಗಳನ್ನು ನಾವು ನೋಡ್ತಾ ಹೋದರೆ ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಹೇಳ್ತಾರೆ. ಶೌಚ ಅಂತ ನಿಮಗೆ ಶಬ್ದ ಕೇಳಿದಾಗಲೇ ನಮ್ಗೆ ಗೊತ್ತಾಗುತ್ತೆ. ಶೌಚ ಅಂದರೆ ಶುದ್ಧತೆ. ಏನರ ಶುದ್ಧತೆ ಅಂದರೆ ನಮ್ಮ ಮನಸ್ಸಿನ ಶುದ್ಧತೆ, ನಮ್ಮ ದೈಹಿಕ ಚಟುವಟಿಕೆಗಳಲ್ಲಿ ಶುದ್ಧತೆ, ನಮ್ಮ ಮನೆಯಲ್ಲಿ ಶುದ್ಧತೆ, ಮಾತಿನಲ್ಲಿ ಶುದ್ಧತೆ, ಈ ಥರ ಒಂದು ಬಹಿರಂಗ ಶುದ್ಧಿ ಮಾತ್ರ ಅಲ್ಲದೆ ಅಂತರಂಗ ಕೂಡ ತುಂಬ ಶುದ್ಧವಾಗಿರಬೇಕು ಅಂತ ಇದು ಸೂಚಿಸುತ್ತೆ. ನಾವು ದಿನ ಸ್ನಾನ ಮಾಡಿ ಹೊಸ ಅಂದರೆ ಫ್ರೆಶ್ ಬಟ್ಟೆಗಳು ಹಾಕ್ಕೊಳ್ಳೋದಾಗಿರ್ಬೋದು, ಅದು ಒಂದು ಶುದ್ಧತೆ. ಹಾಗೆ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಇದು ಒಂದು ಶುದ್ಧತೆ. ಹಾಗೆ ಮನಸ್ಸಿನ ವಿಚಾರಗಳಲ್ಲಿ ಕೂಡ ಶುದ್ಧತೆ ಇರಬೇಕಾಗುತ್ತೆ. ಬಸವಣ್ಣನವರು ಕೂಡ ಹೇಳ್ತಾರೆ, ಅಂತರಂಗ ಶುದ್ಧಿಯೇ ಬಹಿರಂಗ ಶುದ್ಧಿ ಅಂತ. ಅಂದರೆ ನಮ್ಮ ವಿಚಾರಗಳು ಶುದ್ಧವಾಗಿದ್ದರೆ ನಾವು ಕೆಲಸಗಳು ಕೂಡ ಶುದ್ಧವಾಗಿ ಇರೋಕ್ಕೆ ಸಾಧ್ಯ. ಹಾಗಾಗಿ ಈ ಶುದ್ಧತೆ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟು. ಶುದ್ಧತೆ ಅಂತ ಬಂದಾಗ ಈ ಸ್ವಚ್ಛತೆ, ನಾವು ನಮ್ಮ ಮನೆಯನ್ನು ಮಾತ್ರ ಸ್ವಚ್ಛ ಮಾಡೋದಲ್ದೇ ಆಚೆ ನಮ್ಮ ಏನು ನಾವು ಓಡಾಡ್ತೀವಿ, ನಮ್ಮ ಪರಿಸರ, ಅದರಲ್ಲೆಲ್ಲ ನಾವು ಸ್ವಚ್ಛತೆಯನ್ನು ಕಾಣಬೇಕಾಗುತ್ತೆ. ಅಂದರೆ ಇವಾಗ ನಾವು ತುಂಬ ನೋಡ್ತೀವಿ, ಹೊರಗಡೆ ಹೋದಾಗ ಹೆಚ್ಚು ಜನ ರಸ್ತೆಯಲ್ಲಿ ಅಲ್ಲಲ್ಲಿ ಉಗುಳೋದನ್ನು ನಾವು ತುಂಬ ಕಾಣ್ತೀವಿ. ಇದೊಂದು ತುಂಬ ನಮಗೆ ಪೀಡೆ ಅಂತಲೇ ಹೇಳ್ಬೋದು. ರಸ್ತೆಯಲ್ಲಿ ಒಂದು 60% ಜನ ರಸ್ತೆಯಲ್ಲಿ ಉಗಿತಾರೆ. ಇದನ್ನು ನಾನೇ ನೋಡಿದ್ದೀನಿ, ಅಥವಾ ಎಲ್ಲರೂ ಇದನ್ನು ಗಮನಿಸಿರ್ತಾರೆ. ಇದೊಂದು ತುಂಬ ಒಂಥರ ಹೇಯ ಕೆಲಸ ಅಂತಲೇ ಹೇಳ್ಬೋದು. ನಾವು ಈ ಶೌಚ ಪಾಲಿಸಿಯನ್ನು ಫಾಲೋ ಮಾಡ್ತಾ ಬಂದರೆ ಇಂಥದ್ದರ ಮೇಲೆಲ್ಲ ಕಡಿವಾಣ ಹಾಕ್ಬೋದು. ಇದನ್ನು ನಾವು ಮಾಡೋದು ಅಲ್ಲದೆ ಬೇರೆಯವ್ರಿಗೂ ನಾವು ಸ್ವಲ್ಪ ತಿಳಿ ಹೇಳಬೇಕಾಗುತ್ತೆ, ಈ ಥರ ಮಾಡಬೇಡಿ ಅಂತ ಹೇಳಬೇಕಾಗುತ್ತೆ. ಹಾಗೆ ಸಂತೋಷ ಅಂತ ಇನ್ನೊಂದು ಬರುತ್ತೆ. ಸಂತೋಷ ಅಂದರೆ ಏನು? ಸಂತೋಷ ಅಂದರೆ ನಮ್ಮಲ್ಲೇ ಇರುವಂಥದ್ದು. ಅದನ್ನೊಂದು ನಾವು ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂಥ ವಸ್ತು ಖಂಡಿತ ಅಲ್ಲ. ನಾವು ಯಾವುದರಲ್ಲಿ ಸಂತೋಷ ಪಡ್ಬೋದು ಅಂತಂದರೆ ಪ್ರತಿಯೊಂದರಲ್ಲೂ ನಾವು ಸಂತೋಷ ಪಡ್ಬೋದು. ಒಂದು ಸಮುದ್ರದ ತೀರದಲ್ಲಿ ಹೋಗಿ ಕೂತ್ಕೊಂಡು ಸಂತೋಷ ಪಡ್ಬೋದು, ಅಥವಾ ಪಾರ್ಕಲ್ಲಿ ಕೂತ್ಕೊಂಡು ಗಾಳಿಯನ್ನು ಅನುಭವಿಸ್ತಾ ಸಂತೋಷ ಪಡ್ಬೋದು, ಯಾವುದೋ ಸಿನಿಮಾ ನೋಡಿ ಸಂತೋಷ ಪಡ್ಬೋದು, ಪುಸ್ತಕಗಳನ್ನು ಓದಿ ಸಂತೋಷ ಪಡ್ಬೋದು, ಅಥವಾ ನಾವು ಇರುವ ನಮ್ಮ ದಿನನಿತ್ಯದ ಕೆಲಸಗಳಲ್ಲೇ ಸಂತೋಷ ಪಡ್ಬೋದು. ಈ ಥರ ಸಂತೋಷ ಅಂತ ಹೇಳುವಂಥದ್ದು ನಮ್ಮಲ್ಲೇ ಇದೆ. ನಾವು ಟೆನ್ಷನ್ ಮಾಡಿಕೊಂಡು ಅಯ್ಯೋ ಹಾಗಾಯಿತು ಹಿಂಗಾಯಿತು ಅಂತ ನಾವು ಜಾಸ್ತಿ ಯೋಚನೆ ಮಾಡೋ ಬದಲು ಸಂತೋಷ ನಮಗೇನು ಆಗಿಲ್ಲ ಅಂತ ಅನ್ನೋ ಥರ ಇದ್ದುಬಿಟ್ರೆ ಖಂಡಿತ ಸಂತೋಷ ನಮ್ಮಲ್ಲೇ ಇರುತ್ತೆ.
ನಾವು ಆದಷ್ಟು ಈ ಬಾಹ್ಯ ಪ್ರಪಂಚದ ಜೊತೆ ಅಟ್ಯಾಚ್ಮೆಂಟನ್ನು ಕಮ್ಮಿ ಮಾಡ್ಕೋಬೇಕು. ಅಂದರೆ ನಾನು ತೀರಾ ಮೆಟೀರಿಯಲ್ ಲೈಫಿಂದ ಆಚೆ ಬರಬೇಕು ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದನ್ನು ನಾವು ತುಂಬ ಅಂಟಿಸ್ಕೊಳ್ಬಾರ್ದು. ನಮಗೆ ಯಾವಾಗ ತುಂಬ ಅಟ್ಯಾಚ್ಮೆಂಟು ಯಾರ ಮೇಲೆ ಇರುತ್ತೆ ಅಥವಾ ಒಂದು ವಸ್ತುವಿನ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ, ಆವಾಗ ನಮಗೆ ಅದು ನಮ್ಮಿಂದ ದೂರವಾದಾಗ ತುಂಬ ದುಃಖ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಮಿತವಾದ ಅಟ್ಯಾಚ್ಮೆಂಟ್ ಇಟ್ಕೋಬೇಕು. ಆವಾಗ ಈ ಸಂತೋಷವನ್ನು ನಮ್ಮಲ್ಲೇ ನಾವು ಕಾಣ್ಬೋದಾಗಿದೆ. ಹಾಗೆ ತಪಸ್ಸು ಅಂತ ಒಂದು ಭಾಗ ಬರುತ್ತೆ. ತಪಸ್ಸು ಅಂತ ಹೇಳುವಂಥದ್ದು ಪ್ರತಿಯೊಬ್ಬರು ಮಾಡ್ಬೋದಾದಂಥ ಒಂದು ಸರಳವಾದ ವಿಧಾನ. ಅದಂತಂದರೆ ನಾವು ಯಾವುದೇ ಒಂದು ವಸ್ತುವಿನ ಮೇಲೆ ತಪಸ್ಸು ಮಾಡ್ಬೋದು. ನಾವು ಮನೆಯಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ತಪಸ್ಸು ಮಾಡ್ಬೋದು. ಅಥವಾ ನಾವು ಯಾವುದೋ ವಾಹನದಲ್ಲಿ ಪ್ರಯಾಣ ಮಾಡ್ತಿದ್ದೀವಿ ಅಂದರೆ ಆವಾಗಲೂ ನಾವು ತಪಸ್ಸನ್ನು ಮಾಡ್ಬೋದು. ಅಥವಾ ಯಾವುದೋ ಪಾರ್ಕಲ್ಲಿ ಹೋಗಿ ಕೂತ್ಕೊಂಡು ಅಥವಾ ಯಾವುದೋ ಸಮುದ್ರ ತೀರಕ್ಕೆ ಹೋಗಿ ಕೂತ್ಕೊಂಡು ವಾಯುವಿಹಾರಕ್ಕೆ ಹೋದಾಗಲೋ ಯಾವಾಗಲೂ ಈ ತಪಸ್ಸು ಅಂತ ಹೇಳುವಂಥದ್ದು ನಾವು ದಿನದ ಯಾವುದೇ ಸಮಯದಲ್ಲಿ ಕೂಡ ಮಾಡಬಹುದು. ಅಂದರೆ ನನಗೆ ಬೆಳಗ್ಗೆ ಹೊತ್ತು ತಪಸ್ಸಿಗೆ ಕೂತ್ಕೊಳ್ಳೋಕ್ಕೆ ಟೈಮ್ ಆಗಲ್ಲ ಅಂತಂದವರು ಯಾವ ಹೊತ್ತಲ್ಲಾದರೂ ಅವ್ರಿಗೆ ಯಾವಾಗ ಒಂದು 10 ನಿಮಿಷ ಟೈಮ್ ಸಿಗುತ್ತೋ ಆವಾಗ ತಪಸ್ಸು ಅಂತ ಹೇಳುವಂಥದ್ದು ಮಾಡ್ಕೋಬೋದು. ಇದು ತುಂಬ ಸಿಂಪಲ್ ಆಗಿರುವಂಥದ್ದು. ಒಂದು ಕಡೆ ಕೂತ್ಕೊಳ್ಳೋದು ಅಥವಾ ನಾವು ನಡೀತಾ ಇರಬೇಕಾದ್ರೆ ಕೂಡ ಈ ತಪಸ್ಸನ್ನು ಮಾಡ್ಬೋದು. ಅಂದರೆ ಯಾವುದೋ ಒಂದು ಉತ್ತಮ ವಿಚಾರವನ್ನು ಮನಸ್ಸಲ್ಲಿ ಮಾಡಿಕೊಂಡು ಅದ್ರ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸ್ತಾ ಹೋದರೆ ಈ ತಪಸ್ಸು ಅಂತ ಹೇಳುವಂಥದ್ದು ನಾವು ಸುಲಭವಾಗಿ ಸಾಧಿಸ್ಬೋದಾದಂಥ ವಿಚಾರ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಬರುವಂಥದ್ದು ಸ್ವಾಧ್ಯಾಯ ಅಂತ. ಸ್ವಾಧ್ಯಾಯ ಅಂದರೆ ಸೆಲ್ಫ್ ಸ್ಟಡಿ. ನಮಗೋಸ್ಕರ ನಾವು ಸ್ಟಡಿ ಮಾಡ್ಕೊಳ್ಳೋದು. ನಾವು ಇವಾಗ ಎಷ್ಟೊಂದು ಉಪನಿಷತ್ತುಗಳಿದೆ, ವೇದಗಳಿದೆ, ಅಥವಾ ಪ್ರಚಲಿತ ವಿದ್ಯಮಾನ ಇದೆ, ಅಥವಾ ವಿಜ್ಞಾನ ಇದೆ, ತಂತ್ರಜ್ಞಾನ, ಈ ಥರ ಹಲವಾರು ನಮಗೆ ಇಷ್ಟ ಇರುವಂಥ ವಿಚಾರಗಳ ಮೇಲೆ ನಾವು ಪುಸ್ತಕಗಳನ್ನು ಓದೋದಾಗಿರ್ಬೋದು ಅಥವಾ ಅದರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕೋದಾಗಿರ್ಬೋದು. ಇವಾಗಂತೂ ಜಾಲತಾಣಗಳಲ್ಲಿ ಸಾಕಷ್ಟು ಯಾವುದೇ ವಿಷಯ ನಾವು ತೊಗೊಂಡ್ರೂ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಮಗೆ ಸಿಗ್ತಾ ಹೋಗುತ್ತೆ. ನಮ್ಮ ಅಂಗೈನಲ್ಲೇ ನಮಗೆ ಇಡೀ ಪ್ರಪಂಚ ಸಿಗೋದ್ರಿಂದ ನಾವು ಈ ಸ್ವಾಧ್ಯಾಯವನ್ನು ಸುಲಭವಾಗಿ ನಾವು ಮಾಡಬಹುದಾಗಿದೆ. ಆದಷ್ಟು ನಾವು ಉತ್ತಮ ವಿಚಾರಗಳ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ನಾವು ಕೈಗೊಳ್ಳಬೇಕಾಗುತ್ತೆ. ಇದರಿಂದಾಗಿ ಎಲ್ರಿಗೂ ಉತ್ತಮ. ಅಂದರೆ ವಿಷಯಗಳನ್ನು ತಿಳ್ಕೊಳ್ಳೋದ್ರಿಂದ ನಾವು ಇನ್ನೊಬ್ಬರಿಗೆ ಕೂಡ ಹೇಳ್ಬೋದು, ಈ ಥರ ವಿಷಯ ಇದೆ ನೀವು ತಿಳ್ಕೊಳ್ಳಿ ಅಂತ. ಆಮೇಲೆ ಈ ಸ್ವಾಧ್ಯಾಯನ ಮುಖ್ಯವಾಗಿ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಿಗೂ ಎಲ್ಲರೂ ಮಾಡಲೇಬೇಕು. ಈ ವಯಸ್ಸಾಗಿರೋರು ಹೆಚ್ಚಾಗಿ ಸಮಯ ಹೋಗಲ್ಲ, ಹೊತ್ತು ಹೋಗಲ್ಲ ಅಂತ ಈ ರಿಟೈರ್ಡ್ ಆಗಿರೋರು ಆಗಿರ್ಬೋದು ಅಥವಾ ತುಂಬ ವಯಸ್ಸಾದವರು, ಆ ಥರ ಅವ್ರಿಗೊಂದು ಸಮಸ್ಯೆ ಇರುತ್ತೆ. ಅವ್ರಿಗೆ ಹೊತ್ತನ್ನು ಹೇಗೆ ಕಳೆಯೋದಪ್ಪ ಅಂತಲೇ ಒಂದು ದೊಡ್ಡ ಸಮಸ್ಯೆ. ಅವರು ಈ ಸ್ವಾಧ್ಯಾಯನ ಉಪಯೋಗಿಸ್ಕೊಂಡ್ರೆ ದಿನನಿತ್ಯದ ವರ್ತಮಾನ ಪತ್ರಿಕೆ ಓದೋದ್ರಿಂದ ಹಿಡಿದು ಯಾವುದೋ ಒಂದು ಪುರಾಣ ಗ್ರಂಥಗಳಾಗಿರ್ಬೋದು ಅಥವಾ ಅವರ ಆಸಕ್ತಿಗೆ ಸಂಬಂಧಪಟ್ಟಂತಹ ಹಲವಾರು ಪುಸ್ತಕಗಳು ನಮಗೆ ಇವಾಗ ಹತ್ತಿರದಲ್ಲೇ ಸಿಗುತ್ತೆ. ಅದೇನೋ ಅದಕ್ಕೆ ಜಾಸ್ತಿ ಏನೋ ಖರ್ಚು ಮಾಡಬೇಕಾದಂಥ ಅವಶ್ಯಕತೆಯೂ ಇರೋದಿಲ್ಲ. ಇಂಥ ಗ್ರಂಥಗಳನ್ನು ಓದೋದಾಗಿರ್ಬೋದು ಅಥವಾ ಒಂದು ಯಾವುದೋ ಒಂದು ಉತ್ತಮ ಪ್ರವಚನ ಕೇಳೋದಾಗಿರ್ಬೋದು. ಈ ಥರ ಒಂದು ಹವ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ಈ ಸ್ವಾಧ್ಯಾಯ ಅಂತ ಹೇಳುವಂಥದ್ದು ನಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಆಮೇಲೆ ಈಶ್ವರ ಪ್ರಣಿಧಾನ ಅಂತ ಮುಂದೆ ಬರುತ್ತೆ. ಈಶ್ವರ ಪ್ರಣಿಧಾನ ಅಂತ ಏನಂದರೆ ಶರಣಾಗತಿ. ಅಂದರೆ ಒಬ್ಬ ದೇವರಿದ್ದಾನೆ, ನಾವು ದೇವರಿಗೆ ಕೈ ಮುಗಿಬೇಕು, ಅಲ್ಲಿಂದನೇ ನಮ್ಮ ಕೆಲಸ ಶುರು ಮಾಡಬೇಕು ಅಂತ ಅನ್ನುವಂಥ ಈ ಥರ ವಿಚಾರಗಳು ನಮ್ಮಲ್ಲಿ ಇರ್ತವೆ. ಇದು ಶರಣಾಗತಿ ಅಂತ ಕೂಡ ಹೇಳ್ತೀವಿ ಇದರಲ್ಲಿ. ಯಾಕಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ನಾವು ನಮ್ಮಲ್ಲಿ ಒಂದು ದೃಢ ಸಂಕಲ್ಪ ಬೇಕಾಗುತ್ತೆ. ನಾವು ಇದನ್ನು ಮಾಡ್ತೀವಿ, ನಾವು ಇದನ್ನು ಕಂಪ್ಲೀಟ್ ಮಾಡ್ತೀವಿ ಅನ್ನೋವಂಥ ಒಂದು ದೃಢ ಸಂಕಲ್ಪ ಏನಿದೆಯೋ ಅದನ್ನೇ ಈಶ್ವರ ಪ್ರಣಿಧಾನ ಅಂತ ಕೂಡ ಹೇಳುವಂಥದ್ದು. ಹಾಗೆ ಯಮನಿಯಮಗಳಾದಮೇಲೆ ಮುಂದಿನ ಹಂತ ಏನಿದೆಯೋ ಅದು ಆಸನ. ಆಸನ ಅಂದರೆ ಎಲ್ರಿಗೂ ಗೊತ್ತಿರುವಂಥದ್ದು. ಯೋಗ ಅಂದರೆ ಆಸನ ಅಂತ ತುಂಬ ಜನ ತಿಳ್ಕೊಂಡಿರ್ತಾರೆ. ಯೋಗ ಆಸನ ಅಂತ ಹೇಳುವಂಥದ್ದು ಯೋಗದ ಒಂದು ಭಾಗ ಅಷ್ಟೇ. ಆಸನ ಅಂದರೆ ಬರೀ ಆಸನ ಅಂದರೆ ಯೋಗ ಅಲ್ಲ. ಈ ಆಸನವನ್ನು ಹೇಗೆ ಮಾಡಬೇಕು ಅಂತ ಅನ್ನೋದು ಅಂದರೆ ತುಂಬ ಜನ ಇವಾಗ ಯೋಗ ಕಲಿಬೇಕು, ಇವಾಗ ತುಂಬ ಪ್ರಚಲಿತ ಕೂಡ ಆಗ್ತಾ ಇದೆ ಯೋಗ. ಆಮೇಲೆ ಇವತ್ತಿನ ನಮ್ಮ ದಿನಕ್ಕೆ ಯೋಗ ತುಂಬ ಪ್ರಾಮುಖ್ಯತೆ ಪಡೆದಿದೆ, ಹಾಗೆ ತುಂಬ ಅಗತ್ಯ ಕೂಡ. ಪ್ರತಿಯೊಬ್ಬರು ಯೋಗವನ್ನು ಅಭ್ಯಾಸ ಮಾಡಲೇಬೇಕು ಅಂತ ಇವಾಗ ಎಲ್ಲರೂ ಮನವರಿಕೆ ಆಗ್ತಾ ಇದೆ. ಅಂದರೆ ನಾವು ತುಂಬ ಕೆಲಸ ಮಾಡ್ತೀವಿ, ನಮಗೇನಕ್ಕಪ್ಪ ಯೋಗ ಅಂತ ಮುಂದೆ ಸ್ವಲ್ಪ ಹಿಂದೆ ಎಲ್ಲ ಈ ಥರ ವಿಚಾರಗಳು ಇತ್ತು. ಆದರೆ ಇವಾಗ ಎಲ್ರಿಗೂ ಅರಿವಾಗ್ತಾ ಇದೆ, ಯೋಗ ಅಂತ ಹೇಳುವಂಥದ್ದು ಬರೀ ಕೆಲಸ ಅಲ್ಲ ಅಥವಾ ಬರೀ ಎಕ್ಸಸೈಸ್ ಅಲ್ಲ. ಯೋಗದಲ್ಲಿ ಇನ್ನು ಇದಕ್ಕೆ ಮೀರಿದಂತಹ ತುಂಬ ಅದರಲ್ಲಿ ತಿಳ್ಕೊಳ್ಳುವಂಥದ್ದಿದೆ. ಈ ಆಸನ ಅಂದರೆ
ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತೀವಿ. ನಮ್ಮಲ್ಲಿ ಯೋಗ ಆಸಕ್ತರು ಯಾರಾದರೂ ಬಂದರೆ ನಾವು ಯೋಗ ಹೇಳ್ಕೊಡ್ಬೇಕಾದ್ರೆ ಆಸನದ ಪರ್ಫೆಕ್ಷನನ್ನು ನಾವು ಖಂಡಿತ ನೋಡಲ್ಲ. ನಾವು ಅದರಲ್ಲಿ ಮುಖ್ಯವಾಗಿ ಗಮನಿಸುವ ವಿಷಯ ಅಂತಂದರೆ ಅದು ಮಾಡುವ ವಿಧಾನ, ಶ್ವಾಸೋಚ್ಛ್ವಾಸ, ಆಮೇಲೆ ಆ ಸ್ಥಿತಿಯಲ್ಲಿ ಎಷ್ಟೊತ್ತು ಇರ್ತಾರೆ, ಎಷ್ಟೊತ್ತು ಅದನ್ನು ಅವರು ಆ ವಿನ್ಯಾಸ ಮಾಡೋದಕ್ಕೆ ಎಷ್ಟೊತ್ತು ತಗೊಳ್ತಾರೆ, ಆಮೇಲೆ ಯಾವ ಥರ ರಿಲ್ಯಾಕ್ಸೇಷನ್ ಮಾಡ್ತಾರೆ ಅನ್ನೋಂಥ ವಿಷಯಗಳ ಮೇಲೆ ನಾವು ಗಮನ ಕೊಟ್ಟು ಅವರಿಗೆ ನಾವು ಹೇಳ್ಕೊಡ್ತೀವಿ. ಯಾವಾಗಲೂ ನಾವು ಯೋಗಾಭ್ಯಾಸವನ್ನು ಗುರುಗಳ ಮುಖೇನವೇ ಮಾಡಬೇಕು ಅಂತ ಇದಕ್ಕೋಸ್ಕರನೇ ಹೇಳುವಂಥದ್ದು. ಯಾಕಂದರೆ ನಾವು ಯಾವುದೋ ಪುಸ್ತಕ ನೋಡಿ, ಟಿ ವಿ ನೋಡಿ ಅಥವಾ ಯೂಟ್ಯೂಬಲ್ಲಿ ನೋಡಿ ನಾವು ಆಸನಗಳ ಅಭ್ಯಾಸ ಮಾಡೋಕ್ಕೆ ಹೊರಟ್ರೆ ಅದು ನಮಗೆ ಸೂಕ್ತವಾದಂಥ ಆಸನಗಳು ಆಗಿರುವುದಿಲ್ಲ. ಯಾಕಂದರೆ ಆಸನಗಳು 84 ಲಕ್ಷ ಆಸನಗಳಿದೆ. ಅದರಲ್ಲಿ ನಾವು ಎಲ್ಲದನ್ನಂತೂ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆಮೇಲೆ ಎಲ್ಲರೂ ಕುಸ್ತಿಪಟುಗಳಾಗಿ ಆಗೋದಕ್ಕೂ ಸಾಧ್ಯ ಇಲ್ಲ. ನಮ್ಮ ಆರೋಗ್ಯ ರಕ್ಷಣೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ತಗೊಳ್ಬೇಕಾಗುತ್ತೆ. ಹಾಗಾಗಿ ನಾವು ಚಿಕ್ಕ ವಯಸ್ಸಿನ ಮಕ್ಕಳು ಬಂದಾಗ ನಾವು ಅವರಿಗೆ ಒಂದು ಫಿಸಿಕಲ್ ಎಕ್ಸಸೈಸ್ ಅಂದರೆ ಸ್ವಲ್ಪ ಆಸನಗಳನ್ನು ಜಾಸ್ತಿ ಹೇಳ್ಕೊಡ್ತೀವಿ. ಆಮೇಲೆ ಮುಂದೆ ಪ್ರಾಣಾಯಾಮ, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು, ಧ್ಯಾನ ಈ ಥರದ್ದು ಹೇಳ್ಕೊಡ್ತೀವಿ. ಅದೇ ತುಂಬ ವಯಸ್ಸಾದವರು ನಮ್ಮ ಹತ್ರ ಬಂದಾಗ ನಾವು ಅವರಿಗೆ ಆಸನಗಳನ್ನೇ ಹೇಳ್ಕೊಡೋಕ್ಕಾಗಲ್ಲ. ಒಂದೆರಡು ಆಸನಗಳನ್ನಷ್ಟೇ ಅವರು ಮಾಡ್ಬೋದಾಗಿದೆ. ಹಾಗಾಗಿ ಈ ಆಸನ ಅನ್ನುವಂಥದ್ದನ್ನು ನಾವು ಜನರಲೈಸ್ ಮಾಡೋಕ್ಕಾಗಲ್ಲ. ಅವರ ಕೆಪಾಸಿಟಿ ಏನಿದೆಯೋ ಅದರ ಮೇಲೆ ನಾವು ಅವರಿಗೆ ಹೇಳ್ಕೊಡಬೇಕಾಗುತ್ತೆ. ಈ ಆಸನಗಳು 84 ಲಕ್ಷ ಆಸನಗಳು ಇದೆ ಅಂತ ನಾನು ಹೇಳಿದೆ. ಅಂದರೆ ಪ್ರಪಂಚದಲ್ಲಿ ಜೀವರಾಶಿಗಳು 84 ಲಕ್ಷ ಇದೆ ಅಂತ ಒಂದು ಘೇರಂಡ ಸಂಹಿತ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಬರೆದಿದ್ದಾರೆ. ಪ್ರಾಣಿ ಪಕ್ಷಿಗಳ ಅಥವಾ ನಮ್ಮ ಪರಿಸರದಲ್ಲಿ ಪರ್ವತ ಬೆಟ್ಟಗಳ ಅಂಗಾಂಗ ರಚನೆ, ಅದರ ಗುಣಗಳು ಏನಿದೆಯೋ ಅದರ ಮೇಲೆ ಅವಲಂಬಿತವಾಗಿ ಆಸನಗಳು ಕೂಡ ಆಗಿರುವಂಥದ್ದು. ಹಾಗಾಗಿ ನಮ್ಮ ದೇಹ ಪ್ರಕೃತಿಗೆ, ಯಾಕಂದರೆ ನಮ್ಮ ದೇಹ ಪ್ರಕೃತಿ ಅಂತ ಹೇಳುವಂಥದ್ದು ತ್ರಿದೋಷದಿಂದ ಆಗಿರುವಂಥದ್ದು. ವಾತ ಪಿತ್ತ ಕಫ ಅಂತ ಹೇಳುವಂತಹ 3 ದೋಷಗಳಿಂದ ನಮ್ಮ ದೇಹ ಇರುವಂಥದ್ದು. ಆಮೇಲೆ ಒಬ್ಬೊಬ್ಬರಲ್ಲಿ ಒಂದೊಂದು ಪ್ರಕೃತಿ ಅಥವಾ 2 ಪ್ರಕೃತಿಗಳು ಎಗ್ರೆಸಿವ್ ಆಗಿರುವಂಥದ್ದು. ಒಬ್ಬೊಬ್ಬರಲ್ಲಿ ಕಫ ಪ್ರಕೃತಿ ಇರುತ್ತೆ, ಒಬ್ಬೊಬ್ಬರಲ್ಲಿ ಪಿತ್ತ ಪ್ರಕೃತಿ ಎಗ್ರೆಸಿವ್ ಆಗಿರುತ್ತೆ, ಒಬ್ಬೊಬ್ಬರಲ್ಲಿ ವಾತ ಪ್ರಕೃತಿ ಎಗ್ರೆಸಿವ್ ಆಗಿರುತ್ತೆ. ಸೊ ಅವರ ಗುಣಧರ್ಮವನ್ನು ನಾವು ನೋಡಿಕೊಂಡು, ಅವರ ಸ್ವಭಾವವನ್ನು ನೋಡಿಕೊಂಡು ಅವರ ನಾವು ನಾಡಿ ಪರೀಕ್ಷೆ ಮಾಡಿ ಅವರಿಗೆ ಯಾವ ಥರದ ಆಸನಗಳನ್ನು ಅವರು ಅಭ್ಯಾಸ ಮಾಡಬಹುದು, ಆಮೇಲೆ ಯಾವ ಸೀಸನಲ್ಲಿ ಯಾವ ಥರ ಆಸನಗಳು ಅವರಿಗೆ ಅಭ್ಯಾಸ ಮಾಡಬಹುದು ಅಂತ ಹೇಳಿ ನಾವು ಅದನ್ನು ಡಿಸೈನ್ ಮಾಡಿ ಅವರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಹಾಗಾಗಿ ಯಾರು ದಯವಿಟ್ಟು ಪುಸ್ತಕಗಳನ್ನು ನೋಡಿ ಅಥವಾ ವಿಡಿಯೋ ನೋಡಿ ಆಸನಗಳ ಅಭ್ಯಾಸವನ್ನು ಮಾಡೋಕ್ಕೆ ಖಂಡಿತ ಹೋಗಬಾರ್ದು. ಇದರಿಂದ ಒಳ್ಳೆಯ ಪರಿಣಾಮಗಳ ಹೊರತಾಗಿ ಕೆಟ್ಟ ಪರಿಣಾಮವೇ ಜಾಸ್ತಿ ಆಗುವ ಅಪಾಯ ಇರೋದ್ರಿಂದ ಆದಷ್ಟು ಈ ಆಸನಗಳನ್ನು ಮಾಡುವಷ್ಟೊತ್ತಿಗೆ ಗಮನ ಹರಿಸಿ ಮಾಡಬೇಕಾಗುತ್ತೆ. ಮುಂದೆ ಬರುವಂಥದ್ದು ಪ್ರಾಣಾಯಾಮ ಅಂತ. ಈ ಯಮ ನಿಯಮ ಆಸನಗಳಾದಮೇಲೆ ಅದು ಸ್ವಲ್ಪ ಹೈಯರ್ ಸ್ಟೇಜ್ ಅಂತ ಹೇಳ್ತೀವಿ ನಾವು ಪ್ರಾಣಾಯಾಮವನ್ನು. ಯಾಕಂದರೆ ಇದು ಆಸನ ಅಂತ ಹೇಳುವಂಥದ್ದು ಸ್ವಲ್ಪ ಎಕ್ಸ್ಟರ್ನಲ್ ಬಾಡಿಗೆ ಸಂಬಂಧಪಟ್ಟಿದ್ದಾದರೆ, ಇದು ಪ್ರಾಣಾಯಾಮ ಅಂತ ಹೇಳುವಂಥದ್ದು ನಮ್ಮ ಇನ್ನರ್ ಅಥವಾ ಅಂತರಂಗಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀವಿ. ಪ್ರಾಣ ಅಂದರೆ ಶ್ವಾಸದ ಮೇಲೆ ಕಂಟ್ರೋಲ್ ತರಿಸುವಂಥದ್ದೇ ಪ್ರಾಣಾಯಾಮ. ಆಯಾಮ ಅಂದರೆ ಅದು ಅದರ ಶ್ವಾಸದ ಗತಿ, ಅದನ್ನು ಯಾವ ಥರ ನಾವು ಉಸಿರಾಡಬೇಕು ಅಂತ ಹೇಳುವಂಥದ್ದು ಒಂದು ಎಕ್ಸಸೈಸ್ ಅಂತ ಕೂಡ ಹೇಳ್ಬೋದು. ಅಂದರೆ ನಾವು ನಿಧಾನವಾಗಿ ನಮ್ಮ ನಾರ್ಮಲ್ ಉಸಿರು ಏನಿರುತ್ತೆ ಸ್ವಲ್ಪ ಫಾಸ್ಟಾಗೆ ನಾವು ಉಸಿರಾಡ್ತೀವಿ. ಅದನ್ನೇ ಪ್ರಾಣಾಯಾಮದಲ್ಲಿ ಅದನ್ನು ಒಂದು ಕ್ರಮಬದ್ಧವಾದ ಉಸಿರಾಟದ ಕ್ರಮವನ್ನು ಹೇಳಿಕೊಡುವುದರ ಮುಖಾಂತರ ಕೆಲವೊಂದು ಆಸನಗಳನ್ನು ಹೇಳಿಕೊಟ್ಟು ಕ್ರಮಬದ್ಧವಾದ ಪ್ರಾಣಾಯಾಮದ ಗತಿಯನ್ನು ನಾವು ಹೇಳ್ಕೊಡ್ತೀವಿ. ಇದರಲ್ಲಿ ಮುಖ್ಯವಾಗಿ ನಮಗೆ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಆಮೇಲೆ ನಮ್ಮ ಥಿಂಕಿಂಗ್ ಪವರ್ ಕೂಡ ಜಾಸ್ತಿ ಆಗುತ್ತೆ, ಏಕಾಗ್ರತೆ ಜಾಸ್ತಿ ಬರುವಂಥದ್ದು. ಈ ಪ್ರಾಣಾಯಾಮವನ್ನು ನಾವು ಮುಖ್ಯವಾಗಿ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅವರಿಗೆ ತುಂಬ ಜನ ಮಕ್ಕಳಿಗೆ ಏನಿರುತ್ತೆ ಅಂದರೆ ಪೇಷನ್ಸ್ ಇರೋದಿಲ್ಲ, ಆಮೇಲೆ ಏಕಾಗ್ರತೆ ಕೂಡ ತುಂಬ ಕಡಿಮೆ ಆಗಿದೆ. ಇತ್ತೀಚೆಗೆ ಮಕ್ಕಳು ಟಿ ವಿ ನೋಡೋದು ಜಾಸ್ತಿ ಆಗಿದೆ, ಆಮೇಲೆ ಇನ್ನೇನೇನೋ ಈ ಥರ ಮೊಬೈಲು ಈ ಥರ ಗೀಳು ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಈ ಆಸನ ಮತ್ತು ಪ್ರಾಣಾಯಾಮಗಳ ಅಭ್ಯಾಸ ನಾವು ಹೇಳ್ಕೊಡ್ತಾ ಹೋದರೆ ಅವರು ಖಂಡಿತ ಅವರ ಸ್ಟಡೀಸ್ ಏನಿದೆಯೋ, ಅವರ ಬೋಧನಾ ಕ್ರಮ ಏನಿದೆಯೋ ಅದನ್ನು ಅವರು ಚೆನ್ನಾಗಿ ಅಭ್ಯಾಸ ಮಾಡ್ಬೋದು. ಹಾಗೆ ಪರೀಕ್ಷೆಗಳಲ್ಲಿ ಕೂಡ ಉತ್ತಮ ಅಂಕಗಳನ್ನು ಕೂಡ ಗಳಿಸ್ಬೋದು. ಈ ಪ್ರಾಣಾಯಾಮವನ್ನು ಪ್ರತಿಯೊಬ್ಬರೂ ಮಾಡ್ಬೋದು. ಅಂದರೆ ವಯಸ್ಸಾದವರು, ಹಿರಿಯರು ಕೂಡ ಇದನ್ನು ಮಾಡ್ಬೋದು. ಇದರಿಂದ ಅವರಿಗೆ ತುಂಬ ಮನಸ್ಸಿಗೆ ಸಾಕಷ್ಟು ನೆಮ್ಮದಿ ಕೂಡ ಸಿಗುವಂಥದ್ದು. ಯಾಕಂದರೆ ನಾವು ಯಾವಾಗಲೂ ನಮ್ಮ ಬಗ್ಗೆ ನಾವು ಥಿಂಕ್ ಮಾಡ್ಕೊಳ್ಳಲ್ಲ. ಹೆಚ್ಚಿನ
ಹೆಚ್ಚಿನವರು ನಾವು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಲ್ಲ. ನಾವು ನಮ್ಮ ವಿಚಾರಗಳನ್ನು ಅದು ಬಂದ ಹಾಗೆ ಅದನ್ನು ಬರಕ್ಕೆ ಬಿಡ್ತೀವಿ. ಈ ಸ್ವಾಧ್ಯಾಯ ನಾವು ಮೊದಲೇ ಹೇಳಿದಾಗೆ ಈ ಸ್ವಾಧ್ಯಾಯ, ಆಮೇಲೆ ತಪಸ್ಸು, ಈ ಪ್ರಾಣಾಯಾಮ ಇದನ್ನೆಲ್ಲ ನಾವು ಮೈಗೂಡಿಸ್ಕೊಂಡ್ರೆ ಖಂಡಿತ ಒಂದು ಉತ್ತಮವಾದ ಒಂದು ಜೀವನವನ್ನು ನಾವು ನಡೆಸ್ಬೋದಾಗಿದೆ. ಹಾಗೆ ಪ್ರಾಣಾಯಾಮದಲ್ಲಿ ಮೊದಲಿಗೆ ನಾವು ಕೆಲವೊಂದು ಉಸಿರನ್ನು ತಗೊಳ್ಕೊಳ್ಳೋದು ಹೇಗೆ, ಬಿಡೋದು ಹೇಗೆ, ಈ ಥರ ಹೇಳ್ಕೊಡ್ತೀವಿ. ಆಮೇಲೆ ಯಾವ ಮೂಗಿಂದ ಉಸಿರನ್ನು ತಗೋಬೇಕು, ಯಾವ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ಬಿಡಬೇಕು, ಈ ಥರ ಅದರಲ್ಲಿ ಪ್ರಾಣಾಯಾಮಗಳಲ್ಲಿ ಕೂಡ ಹಲವಾರು ವಿಧಗಳು ಇರುವಂಥದ್ದು. ಹಾಗೆ ಇದರಲ್ಲಿ ನಾವು ಒಂದು ಮಟ್ಟದ ನಾವು ಪರಿಣತಿ ಪಡೆದೀವಿ ಅಂತಂದರೆ ಆಮೇಲೆ ಉಸಿರನ್ನು ಹಿಡ್ಕೊಳ್ಳುವಂಥ ಒಂದು ವಿಧಾನವನ್ನು ಕೂಡ ನಾವು ನಿಧಾನಕ್ಕೆ ಹೇಳ್ಕೊಡ್ತೀವಿ. ಇದನ್ನು ಪೂರಕ, ಕುಂಭಕ, ರೇಚಕ ಅಂತ ಕೂಡ ನಾವು ಹೇಳ್ತೀವಿ. ಹಾಗೆ ಈ ಪ್ರಾಣಾಯಾಮದ ಅಭ್ಯಾಸವನ್ನು ನಾವು ಮುಂದುವರಿಸ್ಕೊಂಡು ನೆಕ್ಸ್ಟ್ ಬರುವಂಥದ್ದು ಪ್ರತ್ಯಾಹಾರ ಅಂತ. ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳ ಮೇಲೆ ಹಿಡಿತ ಅಂತ ಹೇಳ್ತೀವಿ. ಯಾವಾಗಲೂ ನಮ್ಮ ಇಂದ್ರಿಯಗಳು ನಾವು ಹೇಳ್ದಂಗೆ ಕೇಳಲ್ಲ. ಅದು ಹೆಚ್ಚಾಗಿ ಜಗತ್ತಿನ ಹೊರಗಿನ ಆಕರ್ಷಣೆಗೆ ಹೆಚ್ಚಾಗಿ ಅದು ಸ್ಪಂದಿಸ್ತಾ ಇರುತ್ತೆ. ಹಾಗಾಗಿ ನಾವು ಅವನ್ನು ಸ್ವಲ್ಪ ನಮ್ಮ ಇಂಟರ್ನಲ್ ಕಂಟ್ರೋಲಿಗೆ ತಗೊಂಡು ಅದನ್ನು ಒಂದು ಕ್ರಮಬದ್ಧವಾಗಿ ನಾವು ಇಟ್ಕೊಂಡ್ರೆ ಈ ಪ್ರತ್ಯಾಹಾರ ಅನ್ನುವಂಥ ಸ್ಟೆಪ್ಪನ್ನು ನಾವು ಜಯಿಸ್ದಂಗೆ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಧಾರಣ. ಇದು ಕೂಡ ಹೈಯರ್ ಪ್ರಾಕ್ಟೀಸ್ ಅಂತ ನಾವು ಹೇಳ್ತೀವಿ. ಯಾಕಂದರೆ ನಾವು ಇವೆಲ್ಲ ಬೇಸಿಕ್ ಅಭ್ಯಾಸಗಳನ್ನು ಮಾಡ್ಕೊಂಡು ಬರ್ತಾ ಹೋದರೆ ಮಾತ್ರ ಈ ಧಾರಣ ಅಥವಾ ಹಿಡಿದಿಟ್ಕೊಳ್ಳೋದು ಈ ಥರದ್ದೆಲ್ಲ ನಾವು ಪ್ರಾಕ್ಟೀಸನ್ನು ಮಾಡಬಹುದಾಗಿದೆ. ಆಮೇಲೆ ಮುಂದೆ ಬರುವಂಥದ್ದು ಸಮಾಧಿ. ಇದನ್ನು ನಾವು ಸಮಾಧಿ ಸ್ಟೇಜ್ಗೆ ಹೋಗಬೇಕಾದ್ರೆ ಇದು ಋಷಿಮುನಿಗಳು ಅಥವಾ ತುಂಬ ಪ್ರಾಕ್ಟೀಸ್ ಮಾಡಿದವರು ಮಾತ್ರ ಈ ಸಮಾಧಿ ಸ್ಟೇಜ್ಗೆ ಹೋಗೋಕ್ಕೆ ಸಾಧ್ಯ. ಯಾಕಂದರೆ ನಾವು ಮೆಟೀರಿಯಲ್ ಲೈಫಲ್ಲಿ ಇರೋರು ಈ ಸಮಾಧಿ ಸ್ಟೇಜ್ಗೆ ಹೋದವರು ಭಾಳ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸಮಾಧಿ ಸ್ಟೇಜ್ ಅಂತ ಹೇಳುವಂಥದ್ದು ಅಷ್ಟು ಅದಕ್ಕೆ ಗಮನ ಬೇಕಾಗುತ್ತೆ, ಅಷ್ಟು ಅದಕ್ಕೆ ಪ್ರಾಕ್ಟೀಸ್ ಬೇಕಾಗುತ್ತೆ. ಆಮೇಲೆ ಈ ಇಂದ್ರಿಯಗಳ ಕಂಟ್ರೋಲ್ ಕೂಡ ನಮ್ಮಲ್ಲಿ ಬೇಕಾಗುತ್ತೆ. ಹಾಗಾಗಿ ಈ ಸಮಾಧಿ ಅಂತ ಹೇಳುವಂಥ ಸ್ಥಿತಿಗೆ ನಾವು ರೀಚ್ ಆಗಬೇಕಾದ್ರೆ ಹಲವಾರು ವರ್ಷಗಳ ಕಠಿಣ ಪರಿಶ್ರಮಗಳು ಕೂಡ ಬೇಕಾಗುತ್ತೆ. ನಾವು ಅಲ್ಲಿ ಸಮಾಧಿವರೆಗೆ ಹೋಗೋಕ್ಕಾಗದೇ ಇದ್ದರೂ ಕೂಡ ನಾವು ಮೊದಲೇ ಇವತ್ತಿನ ಸಂಚಿಕೆಯಲ್ಲಿ ಏನು ನಾವು ನೋಡ್ಕೊಂಡು ಬಂದ್ವಿ, ಯಮ ನಿಯಮಗಳು, ಆಸನ, ಪ್ರಾಣಾಯಾಮ, ಇಷ್ಟನ್ನು ನಾವು ಫಾಲೋ ಮಾಡ್ತಾ ಬಂದರೆ ಖಂಡಿತ ನಾವು ಒಂದು ಉತ್ತಮ ಆರೋಗ್ಯವನ್ನು ಪಡೆಯೋದಲ್ಲದೆ ನಮ್ಮ ಸಮಾಜದಲ್ಲಿ ಕೂಡ ನಾವು ಉತ್ತಮ ವ್ಯಕ್ತಿಯಾಗಿ ಅಥವಾ ಒಂದು ಉತ್ತಮ ಸಮಾಜವನ್ನು ನಾವು ನಿರ್ಮಾಣ ಮಾಡುವಲ್ಲಿ ಕೂಡ ಖಂಡಿತ ಇದು ಸಹಾಯ ಆಗುತ್ತೆ. ಇಂದಿನ ಸಂಚಿಕೆಯಲ್ಲಿ ನಾವು ಯೋಗದ 8 ಅಂಗಗಳು ಅವೇ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ 8 ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ಯೋಗದ 8 ಅಂಗಗಳನ್ನು ವಿವರವಾಗಿ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಕೊಡಕ್ಕೆ ಬರ್ತೀವಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಶರಣು ಶರಣಾರ್ಥಿಗಳು.